ನಾವಿಲ್ಲಿ ಸ್ಥಳೀಯವಾಗಿ ಒಂದಿಷ್ಟು ನಾವು ಈ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತನಾಡೋದಾದ್ರೆ ಸರ್, ಕರ್ನಾಟಕದಲ್ಲಿ ಏನಾಗುತ್ತೆ, ಸ್ಥಳೀಯ ಇರುವಂಥ ಏನು ಆಡಳಿತ ಪಕ್ಷ ಏನು ಹೇಳುತ್ತೆ, ಬಂಗಾರ ಬೆಳೆಯೋದಿಲ್ಲ ಅದನ್ನ ಕೇಂದ್ರನ ಕೇಳಬೇಕ್ರಿ ನೀವು ಅಂತ. ಕೇಂದ್ರದ ವಿಚಾರದಲ್ಲಿ ನಾವು ಮಾತನಾಡಿದ್ರೆ ಕೇಂದ್ರ ಸರ್ಕಾರದಿಂದ ನಮಗೆ ಬರುವಂಥದ್ದು ಅಂದರೆ ಅದು ನಮ್ಮ ದೇಶಕ್ಕೆ ಮಾತ್ರ ಅದು ಸಂಬಂಧಪಟ್ಟಿಲ್ಲ, ಇಡೀ ದೇಶವ್ಯಾಪಿ ಅಂದರೆ ವಿಶ್ವವ್ಯಾಪಿ, ಅದು ಎಲ್ಲದಕ್ಕೂ ಕೂಡ ಸಂಬಂಧಪಡುತ್ತೆ. ಹಾಗಾಗಿ ನಮ್ಮ ಮೇಲೆ ಅಷ್ಟೇ ಯಾಕೆ ಮಾತಾಡ್ತೀರಾ ಅನ್ನುವಂಥದ್ದು. ಅಂದರೆ ಇದು ಅಲ್ಲ ಒಂದು ವಿಷಯ ಏನು ಗೊತ್ತಾ, ಹೌದು ನಮ್ಮಲ್ಲಿ ಗಣಿಗಾರಿಕೆ ಇಲ್ವೇ ಇಲ್ಲ. 0.1 ಹಟ್ಟಿ ಗೋಲ್ಡ್ ಮೈನ್ಸ್ ಮುಂದೆ ನಮ್ಮದು ಜೀವಂತ ಗಣಿಗಾರಿಕೆ ನಡೀತಾ ಇರೋದು ಭಾರತದಲ್ಲಿ, ಆಯಿತಾ. ಅದನ್ನ ಒಪ್ಕೋತೀವಿ. ಯಾಕೆ ಭಾರತ ಏನು ಅಂತಾರಾಷ್ಟ್ರೀಯ ಚಿನ್ನ ಮಾರುಕಟ್ಟೆಯನ್ನು ಬದಲಾವಣೆ ಮಾಡಿ ನಿಯಂತ್ರಣ ಮಾಡೋಕ್ಕೆ ಆಗೋದಿಲ್ಲ. ಆದರೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಚಿನ್ನ ಒಂದೇ ಅತ್ಯಂತ ಅಗತ್ಯವಾಗಿರುವಂಥ ದೇಶ ನಡೆಯೋಕ್ಕೆ ಬೇಕಾಗಿರುವಂಥ ವಸ್ತುವಾಗಿ ಉಳಿದಿಲ್ಲ. ಯಾಕೆಂದರೆ ಎಲ್ಲರ ಹತ್ರ ಸ್ಟಾಕ್ ಇದೆ. ಅಟ್ಲೀಸ್ಟ್ ಪಕ್ಕದ ಮನೆಯವರು ಯಾರೋ ಅಣ್ಣ ತಮ್ಮದು ಯಾರ ಹತ್ರ ಸಾಲ ತಗೋತಾರೆ. ಸೊ ಆ ಮಟ್ಟಕ್ಕೆ ಸ್ಟಾಕು ಇಂಡಿಯಾ, ನಾನು ಹೇಳಿದ್ದೀನಿ 40% ಇಂಡಿಯನ್ಸ್ ಹತ್ರ ಇದೆ ಅಂತ ಏನು ನಾವು ಮದುವೆನೇ ನಿಂತೋಗ್ಬಿಡ್ತಪ್ಪ, ಎಲ್ಲೂ ಚಿನ್ನನೇ ಇಲ್ಲ, ನಾವೆಲ್ಲೋ ಇದ್ರ ಥರ ಏನೋ ನಾವು ನ್ಯಾಯಬೆಲೆ ಅಂಗಡಿ ಮುಂದೆ ಕ್ಯೂ ನಿಂತ್ಕೊಂಡಂಗೆ ಚಿನ್ನ ಆ ಥರ ಪರಿಸ್ಥಿತಿಗಳೆಲ್ಲ ಏನೂ ಬರೋಲ್ಲ, ಇಲ್ಲ. ದಿನ ಇವಾಗ ಏನಾಗಿರ್ತದೆ ಅಂತಂದರೆ, ನಮ್ಮಲ್ಲಿ ಹಬ್ಬಗಳು, ಪ್ರತಿ ಹಬ್ಬಗಳು ಬಂದಾಗ ಕೆಲವರು ಹಬ್ಬಗಳಲ್ಲಿ ಪರ್ಚೇಸ್ ಮಾಡುವಂಥದ್ದು ಪ್ರಕ್ರಿಯೆ ಇರ್ತದೆ. ಅಂದರೆ ಒಂದೇ ಮೊತ್ತದಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾರೆ ಒಂದು ಟೈಮಲ್ಲಿ. 10 ಗ್ರಾಮು 5 ಗ್ರಾಮು ಒಂದು ಆಭರಣ. ಬಹುಶಃ ಅದೊಂದು ಸ್ವಲ್ಪ ಸಡಿಲ ಆಗ್ಬೋದು. ಸ್ವಲ್ಪ ಹೂಡಿಕೆ ಮೊದಲಿಂದನೇ ಮನೇಲಿ ಸೇರಿಸಿಟ್ಕೊಳ್ಳೋದು ಅಥವಾ ಪ್ರತಿ ತಿಂಗಳು ಕೊಂಡ್ಕೊಂಡು ಇಟ್ಕೊಳ್ಳೋ ಅಂತ ಒಂದು ಸಿಸ್ಟಮು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಹಿಂದೆ 200 ರೂಪಾಯಿ ಆದಾಗ 1 ಗ್ರಾಮಿಗೆ ಆಗಲೇ ಹೇಳ್ತಿದ್ರಂತೆ 200 ಗ್ರಾಮ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ ಅಂತ. 3000 ರೂಪಾಯಿ ಚಿನ್ನ ಆದಾಗಲೂ ನಾನೇ ಮಾತಾಡಿದ್ದೀನಿ, 3000 ರೂಪಾಯಿ 1 ಗ್ರಾಮಿಗೆ ಏನಪ್ಪ ಮಾಡೋದು ಅಂತ. ಬಟ್ ನೀವು ಹಿಂಗಾದರೂ ಆ ನಿರಂತರತೆ ನಡೀತಾ ಇರ್ತದೆ. ಇದೆಲ್ಲ ಒಂದು ತಾತ್ಕಾಲಿಕವಾದಂಥ ಒಂದು ಸೈಕಾಲಜಿಕಲ್ ಫೀಲಿಂಗ್ಸ್ ಅಷ್ಟೇ. ಜನ ಅವ್ರು ನೋಡ್ತಾರೆ ಯಾವಾಗ ಏನು ಕೊಂಡ್ಕೋಬೇಕು ಅಂತ ಇಟ್ಕೊಂಡಿರ್ತಾರೆ. ಈ ತಿಂಗಳು ಉಂಗುರ ಮಾಡ್ಕೋಬೇಕಾ, ನೋಡೋಣ, ಮುಂದೊಂದು ತಿಂಗಳು ಮಾಡೋಣ, ಮುಂದಿನ ವರ್ಷ ನೋಡೋಣ, ಅದೇನಾಗುತ್ತೋ ಹಂಗೆ ಇದ್ರೆ ಬೇಕಾದ್ರೆ 5 ಗ್ರಾಮ್ದು 3 ಗ್ರಾಮ್ ಮಾಡ್ಕೊಳ್ಳೋಣ. ಈ ರೀತಿ ಮನಸ್ಥಿತಿಗಳು ಭಾರತೀಯರಲ್ಲಿ ಇರ್ತದೆ. ಸೊ ಹಾಗಾಗಿ ಪೂರ್ತಿ ಆರ್ಥಿಕ ವ್ಯವಸ್ಥೆಗೆ ವ್ಯತ್ಯಾಸ ಆಗಲ್ಲ. ಯಾಕೆಂದರೆ ನಂಬಿಕೆ ಇದೆ. ಇವಾಗ ನಾವೇನು ಸಾಲ ತಂದಿದ್ದೀವಿ ಅಥವಾ ಹೂಡಿಕೆ ನಡೀತಾ ಐತೆ ನಮ್ಮಲ್ಲಿ, ಇವಾಗ ಬೇರೆಯವ್ರು ವಿದೇಶಿ ಹೂಡಿಕೆಗಳೆಲ್ಲ ಬರ್ತಾ ಇದೆ ಅಂದರೆ ಯಾವತ್ತಾದರೂ ಇಲ್ಲಿಂದ ಬೇರೆ ರೂಪದಲ್ಲಾರು ಇವ್ರು ರಿಟರ್ನ್ಸ್ ಕೊಡ್ತಾರೆ. ಆಮೇಲೆ ಇವ್ರ ಹತ್ರನೇ ಭಾರತದ ದೇಶದ ಇದು ಪ್ರಪಂಚದ 40% ಚಿನ್ನ ಇರೋದ್ರಿಂದ ಏನಾದ್ರು ತುಂಬ ಅಂಥ ಸಂದರ್ಭ ಬಂದಾಗ ನೋಡಿ, ಬೇರೆ ಯಾವ ದೇಶದಲ್ಲಿ ಬೇಕಾದ್ರೂ ಆರ್ಥಿಕ ತುರ್ತು ಪರಿಸ್ಥಿತಿ ಬರ್ಬೋದು, ಎಕನಾಮಿಕಲ್ ಎಮರ್ಜೆನ್ಸಿ. ಭಾರತಕ್ಕೆ ಅದು ಬರೋದೇ ಇಲ್ಲ. ಯಾಕೆ ಅಂದರೆ ನಮ್ಮಲ್ಲಿರುವಂಥ ಹಿಡನ್ ಗೋಲ್ಡ್ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ, ಯುದ್ಧದಂಥ ಸಂದರ್ಭದಲ್ಲಿ, ಚೈನಾದ ಸಂದರ್ಭದಲ್ಲಿ ಟನ್ಗಟ್ಟಲೆ ಚಿನ್ನನ ಜನರು ದಾನ ಕೊಟ್ಬಿಟ್ರು ಸರ್ಕಾರಕ್ಕೆ, ನೀವು ವೆಪನ್ ಕೊಟ್ಕೊಂಬನ್ನಿ ಅಂತ. ಹಂಗಂತ ಕೊಟ್ಕೊಂಬಂದ್ರು ಅವಾಗೇನು ನಮ್ದೇನು ಬಡತನ ಆಗೋಯ್ತಾ? ಆ ಥರ ಇಲ್ಲ. ಈಗಲೂ ನಮ್ಮ ಹತ್ರ ಬೇಕಾದಷ್ಟು ಧಾರ್ಮಿಕ ಸಂಸ್ಥೆಗಳು ಇರ್ಬೋದು. ಧಾರ್ಮಿಕ ಸಂಸ್ಥೆ ಒಂದು ಸೈಡ್ಗಿಡಿ, ಜನಸಾಮಾನ್ಯರು ಮನಸ್ಸು ಮಾಡಿಬಿಡ್ತು ಅಂತಂದರೆ ದೇಶಕ್ಕೆ ಅಂಥ ಸಂಕಷ್ಟ ಬಂದರೆ ನಮ್ಮ ಜನ ಮುಂದೆ ಬರ್ತಾರೆ. ಬಟ್ ಅಂಥ ಪರಿಸ್ಥಿತಿ ನಮಗೆ ಬರಲ್ಲ. ಯಾಕೆಂದರೆ ಕೇಂದ್ರದಲ್ಲಿ ಒಂದು ಒಳ್ಳೆ ಸರ್ಕಾರ ಇದೆ. ನಿನ್ನೆ ಬಡ್ಜೆಟ್ ಬೇರೆ ಏನೇನೋ ಟೀಕೆ ಮಾಡ್ಬೋದು. ಈಗ ನನಗನ್ನಿಸ್ತದೆ ನನಗೆ ಇನ್ಕಮ್ ಟ್ಯಾಕ್ಸ್ 12 ಲಕ್ಷದಿಂದ ಒಂದು 25 ಲಕ್ಷ ಮಾಡಿಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ. ಬಟ್ ಒಟ್ಟಾರೆಯಾಗಿ ಬೇರೆ ವಿಶ್ವದ ಸಮತೋಲನವಾಗಿರುವಂಥ ಆರ್ಥಿಕ ವ್ಯವಸ್ಥೆ ಬಡ್ಜೆಟ್ ಅಂತ ವಿಶ್ವದ ತಜ್ಞರೆಲ್ಲ ಹೇಳ್ತಾ ಹೋಗ್ತಾರೆ. ಈ ಕ್ರ್ಯಾಶ್ ಅಂತ ಏನು ಹೇಳ್ತಾರೆ ಅದೆಲ್ಲ ಬರೋಕ್ಕೆ ಚಿನ್ನವನ್ನು ನಾವು ಲ್ಯಾಬೊರೇಟ್ರಿಲಿ ತಯಾರು ಮಾಡಬೇಕು ಅಂತ. ಅದು ಟೆಕ್ನಾಲಜಿ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನ ರಸವಿದ್ಯೆ ಅಂತ ಕರೀತಾರೆ. ಆಲ್ಕೆಮಿ ಅನ್ನೋ ದೊಡ್ಡ ಸೈನ್ಸ್ ಅದು. ಸೊ ಆದರೆ ಅದು ಮೊದಲು ನಮ್ಮ ಭಾರತದಲ್ಲಿ ಆ ಶಾಸ್ತ್ರ ಇದೆ ಅಂತ ವಿಜ್ಞಾನ ಇದೆ ಅಂದಾಗ ಎಲ್ಲರೂ ಇದೆಲ್ಲ ಪುರಾಣ ಬುರುಡೆ ಹಂಗೆ ಹಂಗೆ ಅಂತ ಹೇಳ್ತಾ ಇದ್ರು. ಅಮೇರಿಕಾದ ಟೆಕ್ಸಾಸ್ ಯೂನಿವರ್ಸಿಟಿಯವರು ಲೋವರ್ ಮೆಟಲ್ನ ಇಲ್ಲಿ ಹೇಳ್ದಂಥ ಕೆಲವೊಂದು ಆಯುರ್ವೇದ ಅಥವಾ ಕೆಲವೊಂದು ಗಿಡಮೂಲಿಕೆಗಳನ್ನು ಬಳಸಿ ಅವರು ಕನ್ವರ್ಟ್ ಮಾಡಿದಾಗ ಅದು ಚಿನ್ನ ಆಗಿ ಕನ್ವರ್ಟ್ ಆಗಿದೆ, ಆಯಿತಾ. ಆದರೆ ಅದರ ಪ್ರಮಾಣಕ್ಕೆ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆಟಮ್ ಚೇಂಜ್ ಮಾಡೋಕ್ಕೆ, ಆಟಮ್ ಚೇಂಜ್ ಆಗಬೇಕಲ್ವಾ. ಸೊ ಈಗ ಅತಿ ಹತ್ತಿರದಲ್ಲಿ ಇರೋಂಥ ಆಟಮ್ ಯಾವುದಪ್ಪ ಅಂತಂದರೆ ಮರ್ಕ್ಯೂರಿ. ಒಂದು ಆಟಮ್ 78 ಇದೆ, 79 ಮಾಡಿದ್ರೆ ಚಿನ್ನ ಆಗುತ್ತೆ. ಬಟ್ ಅದು ಪ್ರಕೃತಿ ಒಳಗೆ ಸೌರಮಂಡಲದಲ್ಲಿ ಬೇಕಾದಷ್ಟು ಫ್ಯೂಜನಿಂಗ್ ಅಂತ ಏನಾಯ್ತದೆ, ಅಷ್ಟೋ ಪ್ರಮಾಣದ ಶಾಖ ಒಂದು ಕಡೆ ಸೇರಿ ಫ್ಯೂಜನಿಂಗ್ ಆಯ್ತದೆ. ಅದನ್ನೆಲ್ಲ ಮಾಡಿದ್ರು ಒಂದು ಲಕ್ಷಾಂತರ ರೂಪಾಯಿ ಖರ್ಚಾಯ್ತದೆ. ಒಂದೊಂದಕ್ಕೆ 1 ಲಕ್ಷ 2 ಲಕ್ಷ 1 ಗ್ರಾಮಿಗೆ ಆಗೋಕ್ಕೆ. ಬಟ್ ನಮ್ಮ ಭಾರತದಲ್ಲಿ ಹೇಳಿರೋ ಸೈನ್ಸು ಅರ್ಥಶಾಸ್ತ್ರದಲ್ಲಿ ಅದಕ್ಕೆ ಹೆಂಗೆ ಯಾರು ಮಾಡಬೇಕು ಯಾರು ಮಾಡಬಾರ್ದು ಟ್ಯಾಕ್ಸ್ ಎಲ್ಲ ಇಂಪೋಸ್ ಮಾಡವ್ರೆ. ಅದೆಲ್ಲ ನಿಜ ಅಂತ ಆಯಿತು.
ಅದನ್ನ ನಿಜ ಅಂತ ಒಪ್ಕೊಂಡ್ರು. ನಮ್ಮಲ್ಲೇನು ಅಂದರೆ ನಮ್ಮಲ್ಲಿರೋ ಎಲ್ಲ ಶಾಸ್ತ್ರ ನಾವಿಲ್ಲಿರೋರು ಏನಾರು ಹೇಳಿದ್ರೆ ಬುರುಡೆ ಪುರಾಣ ಅಂತ ಹೇಳ್ಬಿಟ್ಬಿಡ್ತಾರೆ. ವಿದೇಶದವರು ಅದನ್ನು ತೋರಿಸಿದ್ರೆ ಅವ್ರು ಪೇಟೆಂಟ್ ಮಾಡ್ಕೊಂಡಾಗ ಇವ್ರು ಸುಮ್ಮನೆ ಆಯ್ತಾರೆ. ಅವ್ರು ಪೇಟೆಂಟ್ ಮಾಡ್ಕೊಂಡಾಗ ಸೋರ್ಸ್ ಏನು ಕೊಡ್ತಾರೆ? ಭಾರತದ್ದೇ ಕೊಟ್ಟವ್ರೆ ಅವರು, ಭಾರತದ ಶಾಸ್ತ್ರಗಳಲ್ಲಿರೋದೇ ಶೋಧಿಸ್ಕೊಟ್ಟವ್ರೆ. ಹಾಗೆ ಇವಾಗ ಸಮುದ್ರದಲ್ಲಿರೋ ನೀರಲ್ಲಿ ಚಿನ್ನ ಇದೆ, ಅದನ್ನು ತೆಗಿಬೇಕಾದ್ರೂ ಇವತ್ತು 50,000 ರೂಪಾಯಿ, 40,000 ರಿಂದ 50,000 ರೂಪಾಯಿ ಆಗ್ತಾ ಇದೆ. ಈಗ ಕುಡಿಯೋ ನೀರಿನಾಗಿ ಕನ್ವರ್ಟ್ ಮಾಡಬೇಕಾದಾಗ ದುಬೈ ಮತ್ತು ಇಸ್ರೇಲ್ನಲ್ಲಿ ಅದರಲ್ಲಿರುವಂಥ ಬೇರೆ ಬೇರೆ ಲವಣಾಂಶಗಳು ಮತ್ತು ಲೋಹಗಳು ಬರ್ತಾ ಇದೆ, ಕಾಪರು, ಜಿಂಕು ಎಲ್ಲನೂ ಸಪ್ರೇಟ್ ಆಗ್ತದೆ. ನೀವು ಇದಕ್ಕೆ ನೀವು ಹೋಗಿ ನೋಡಿದ್ರೆ, ಆ ಪ್ಲಾಂಟಿಗೆ ಹೋಗಿ ನೋಡಿದ್ರೆ ಇವತ್ತು ಸಾಧ್ಯ ಇದೆ ಮಾಡ್ತಾರೆ. ಬಟ್ ಅದು ನೀವು ಚಿನ್ನನೇ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತಂದ್ರೆ 50,000 ರೂಪಾಯಿ ಆಗುತ್ತೆ. ಭೂಮಿ ಮೇಲೆ 7,500ರಿಂದ 7,000 ರೂಪಾಯಿ ಭೂಮಿ ಒಳಗೆ ಸಿಗ್ತಾ ಇದೆ ಅಂದಾಗ ಏನಕ್ಕೆ ಸಮುದ್ರದ ನೀರದ ಬಗ್ಗೆ ತಲೆ ಕೆಡಿಸ್ಕೊತಾರೆ? ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಏನಂದರೆ ನಮಗೆ ಅಗತ್ಯಗಳು ನಮ್ಮ ತೀರ ಅಗತ್ಯ ಇದ್ದಾಗ ಅನ್ವೇಷಣೆ ಸ್ಟಾರ್ಟ್ ಆಯ್ತದೆ, ಆಯ್ತಲ್ವಾ? ಪ್ರತಿಯೊಂದು ಅಷ್ಟೇನೆ, ಅಗತ್ಯ ಬಂದಾಗಲೇ ಅದಕ್ಕೇನಾದ್ರು ಪರ್ಯಾಯ ಹುಡ್ಕಕ್ಕೆ ಹೋಗಿರುವಂಥದ್ದು. ಬಹುಶಃ ಚಿನ್ನ ಬೆಳ್ಳಿಯೊಳಗೆ ಅಂತ ಸೀರಿಯಸ್ ಆದ ಅಗತ್ಯ ಪ್ರಪಂಚದ ಮುಂದಿಲ್ಲ. ಸೊ ಹಾಗಾಗಿ ಅವರು ಅಂಥ ಈ ಬೇರೆ ಸೋರ್ಸ್ಗಳೇನಿದೆ ಆ ಸೋರ್ಸ್ಗಳು ಇವಾಗ ನಾವು ನೆಲದಿಂದ ತೆಗೆಯುವಂಥ ಗಣಿಗಾರಿಕೆ ಬಿಟ್ಟು ಸಮುದ್ರದ ನೀರಿಂದ ಮಾಡುವಂಥದ್ದು, ಲೋವರ್ ಮೆಟಲ್ನ ಕನ್ವರ್ಟ್ ಮಾಡುವಂಥದ್ದು, ಆ ಒಂದು ಪ್ರಯೋಗಕ್ಕೆ ಯಾರೂ ಹೋಗಿಲ್ಲ. ಬಹುಶಃ ಅಂಥದ್ದೆಲ್ಲ ತುಂಬ ಕಷ್ಟ ಸಾಧ್ಯ ಆಯ್ತದೆ. ಯಾಕೆ ಅಂತಂದರೆ ಪ್ರಕೃತಿ ರಹಸ್ಯ ಅದು. ಸೊ ಅಷ್ಟರ ಮಟ್ಟಿಗೆ ಹೋದಾಗ ನಮಗೆ ಈ ಚಿನ್ನ ಮತ್ತು ಬೆಳ್ಳಿ ಇದರ ಉಪಯೋಗ ಏನೈತೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ಅನ್ಸಲ್ವೇನೋ ಬಹುಶಃ. ಅಷ್ಟು ಟೆಕ್ನಾಲಜಿ ನಾವು ಬಂದಾಗ ಇನ್ನೂ ಬೇರೆ ದೊಡ್ಡ ಮಟ್ಟಕ್ಕೆ ಟೆಕ್ನಾಲಜಿಗೆ ಹೊಟ್ಟೋಗ್ಬಿಟ್ಟಿರ್ತೀವಿ. ಇವಾಗ ಈಗಲೇ ನಮ್ಮಲ್ಲಿ ಆ್ಯಂಟಿ ಗ್ರಾವಿಟಿ ಸಿಸ್ಟಮ್ ಬಂದಾಗ ಆಗ ಬೇಕಾಗ್ಬೋದು ಸ್ವಲ್ಪ. ಹಿಂದೆ ನೋಡಿ ಪುಷ್ಪಕ ವಿಮಾನದಲ್ಲಿ ಫ್ಯೂಲ್ ತುಂಬುವಂಥ ಬಾಕ್ಸನ್ನು ಚಿನ್ನದಲ್ಲಿ ಮಾಡ್ತಿದ್ರು ಫ್ಯೂಯಲ್. ಈಗ ನಿಮಗೆ ಗೋಲ್ಡ್ ಈಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ ಇಟ್ಟು ಅತ್ಯಂತ ಉತ್ತಮವಾದ ವಿದ್ಯುತ್ ವಾಹಕ. ನೀವು ಸೂರ್ಯನ ಕಿರಣ ನಿಮ್ಮ ಚಿನ್ನದ ಮೇಲೆ ಬಿದ್ದರೆ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಅದು ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆ ಥರ ಹೇಳಿದವ್ರಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಟವ್ರೆ. ಸೊ ವಿಜ್ಞಾನ ಅದನ್ನೆಲ್ಲ ಒಪ್ಕೊಂಡಿದೆ. ಈ ಥರ ಎಲ್ಲ ಇರಬೇಕಾದಾಗ ಚಿನ್ನದ ಹೂಡಿಕೆ ನಮ್ಮಲ್ಲಿ ಬೇಕಾದಷ್ಟಿದೆ. ಬೆಲೆ ಜಾಸ್ತಿ ಆಯಿತು, ಬೆಲೆ ಕಡಿಮೆ ಆಯಿತು ಅನ್ನೋದು ಏನಪ್ಪ ಅಂತಂದರೆ ಒಂದು ರೀತಿ ಈಗ ರೇಸ್ ಆಡ್ದಂಗೆ ಯಾರೋ ಆತರಕ್ಕೆ ಬಿದ್ದು ತಗೊಳ್ಳೋರು, ಯಾರ ಹತ್ರನೂ ಬ್ಲ್ಯಾಕ್ ಮನಿ ಇರ್ತದೆ ಅಂಥವ್ರು ಹೆಂಗೋ ಕನ್ವರ್ಟ್ ಮಾಡಿ ಇಟ್ಕೊಂಡ್ಬಿಡೋಣಪ್ಪ ಅಂತ ಹೋಗ್ಬೋದು, ತಗೋಬೋದು ಅಷ್ಟೇ. ನನಗೆ ತಿಳಿದಿರೋಂಗೆ ಈ 3-4 ದಿವಸದಿಂದ ನಾನು ಬೇಸಿಕಲಿ ರಿಸರ್ಚ್ ಪರ್ಸನ್ ಆಗಿದ್ದರಿಂದ ಸಂಶೋಧನಾತ್ಮಕವಾಗಿ ಜನರ ಜೊತೆ ಮಾತಾಡಿದಾಗ, ಬೇರೆ ಸ್ನೇಹಿತರ ಹತ್ರ ಕೇಳಿದಾಗ, ನಾವೇನು ಆ ಥರ ಪಟ್ಟಿಲ್ಲಪ್ಪ, ದುಡ್ಡು ಇಟ್ಕೊಂಡಿದ್ದೀವಿ, ಸ್ವಲ್ಪ ಏನೋ ಮದುವೆಗೆ ಬೇಕಾಯಿತು, ಒಂಚೂರು ಅನಿವಾರ್ಯ ತಗೊಂಡಿದ್ದೀವಿ, ನೋಡೋಣ ಇನ್ನೂ ಯಾವಾಗ ಕಡಿಮೆ ಆಗುತ್ತಾ, ಮುಂದಿನ ವರ್ಷ ನೋಡೋಣ. ಮುಂದಿನ ವರ್ಷವೂ ಜಾಸ್ತಿ ಆಗೋಗ್ಬಿಟ್ಟಿತ್ತು, 25,000 ಆಗೋದು ಅಂತ ಕೇಳಿದ್ರೆ 25,000 ಆದರೆ ಆಗ ಕಡಿಮೆ ತಗೊಂಡ್ರಾಯ್ತು, 10 ಗ್ರಾಮ್ಗೂ 5 ಗ್ರಾಮ್ ತಗೊಂಡ್ರಾಯ್ತು. ಸೊ ಈ ರೀತಿಯ ಆಶಾಭಾವನೆಯನ್ನು ಇಟ್ಕೊಂಡು ಹೂಡಿಕೆಯ ತಂತ್ರವನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಅದು ಆರ್ಥಿಕತೆ ಮೇಲೆ ಅತಿ ಹೆಚ್ಚಿನ ಪರಿಣಾಮವನ್ನು ಬೀರಲ್ಲ.